ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಬರ್ರಿ, ಇವತ್ತು ಬಿಸ್ನೆಸ್ ಆರ್ಡ್ರಿಂದನೇ ನಿಮ್ಮ ಜೊತೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಲಾಗ್ನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಹಾಗೆ ಬಿಸ್ನೆಸ್ಸಲ್ಲಿ ಯಾರಿಗಾದರೂ ಏನಾದರೂ ಬೇಕಾದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಟ್ಟು ಆ ಮುಖಾಂತರ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಸಾಂಬಾರು ಪೌಡರ್ ಏನು ಮಾಡಿದ್ನಲ್ರಿ ಅವತ್ತಿನ ದಿವ್ಸದ್ದು ಇದು ಪೌಡ್ರ್ ಮಾಡುವವರೆಗೆದಷ್ಟು ಶೇರ್ ಮಾಡಿದ್ದೆ. ಮಾಡಾದ್ಮೇಲೆ ಏನಾಯ್ತು, ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ತೂಕ ಹಾಕ್ತೀನಿ ನಾನು. ಮತ್ತು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಏನಾರ ಮಾಡಿದ್ರೆ ಗೊತ್ತೈತಿ ಹೆಂಗೆಲ್ಲ ಹಾಕೈತೆ ಮನೆ ಅಂಥೇಳಿ. ಸೊ ಇಲ್ಲಿನ ಮಿಕ್ಸಿ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಆನಂತರ ಎಲ್ಲ ಬಾಂಡೆ ತೊಳ್ಕೊಂಬಿಟ್ಟೆ ರೀ. ನೋಡಿರಿ, ಇದನ್ನು ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆ. ಮತ್ತು ಇಲ್ಲೇ ಫ್ರಿಜರ್ನಾಗಿಂದ ಹಾಲು ಎತ್ತಿಟ್ಟೀನಿ, ಸಂಜೆಗೆ ಬೇಕಲ್ರಿ ಚಾಕ, ಅದಕ್ಕೋಸ್ಕರ ಎಲ್ಲ ತೊಳೆದು ನೆನಪ ಹರಿಬಿಟ್ಟೆ ಇದೊಂದು ತೊಗೊಳೋದು. ಅದೊಂದು ಉಳೀಲಿ ಸಾಯಂಕಾಲ ನೋಡಿದ್ರೆ ಅದು ಮತ್ತು ಮಗ ಬಂದಿದ್ದಾರೆ, ಟ್ಯೂಷನ್ ಹೋಗೋದಿತ್ತು ಅವನು. ಇವಾಗ ಸ್ಯಾಟರ್ಡೆ ಎಲ್ಲ ಸ್ಕೂಲ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಕುಂತು ಈಗ ಟ್ಯೂಷನಿಗೆ ಹೋದ. 4 ರಿಂದ 6 ಗಂಟೆ ಅಂತ. ಸೊ ಅದಕ್ಕೆ ಈಗ ಅವ್ನು ಹೋದಾದ ನಂತರ ಲಾಗ್ ತೊಗೊಳಕತ್ತೆ ನೋಡಿರಿ. ಅವಿದ್ದಾಗ ನೆನಪಾಗೋದಿಲ್ಲ ರೀ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಾಕತ್ ಬಿಡ್ತೇನೆ. ಅವರು ವಿಡಿಯೋ ತೊಗೊಳೋದಿಲ್ಲ, ನನಗೂ ನೆನಪಾಗೋದಿಲ್ಲ ಅವ್ರು ಇದ್ದಾಗ. ಸೊ ಇಲ್ಲೆಲ್ಲ ನೋಡಿರಿ, ಬೆಡ್ ಮೇಲೆ ಎಲ್ಲ ಉಳ್ಳಾಡಿದ್ದ ಇಲ್ಲಿ ಬಂದು ಎಲ್ಲ ಹೆಂಗೆ ಮಾಡ್ಯಾನ, ಎಲ್ಲ ನೀಟ್ ಮಾಡ್ಬೇಕು. ಮತ್ತೀಗ ಇದನ್ನು ಈ ಕಡೆ ಬಿಸಿಲಂತೂ ಏನು ಅನ್ನವತ್ತು ಬಿಸಿಲು ಐತೆ ಬಿಡ್ರಿ ಸ್ನೇಹಿತರೆ. ಅನ್ನವತ್ತಂದ್ರೆ ಅನ್ನವತ್ತೈತಿ. ಸೊ ಬುಟ್ಟ್ಯಾಗಿ ನೂರಿ ಫಸ್ಟ್ ಏನು 5 kg ಮಾಡಿದ್ನೆಲ್ಲ ಅವು ಸ್ನೇಹಿತರೆ ಒಣಗ್ಯಾವವ. ಆದರೂ ಇವತ್ತೊಂದು ದಿವ್ಸ ಇಟ್ಟಿದ್ದೆ. ಮತ್ತು ಅಲ್ಲಿ ಹಾಕಿದ್ವು ನೀನೇ ಮಾಡೀನಿ ರೀ. ಒಂದು 5 kg ನೀನೇ ಮಾಡೀನಿ. ಮತ್ತು ಅವನು ಬಿಸಿಲಿಗೆ ಹಾಕೀನಿ ನೋಡ್ರಿ ಎಲ್ಲ. ಸೊ ಮಗ ಟ್ಯೂಷನಿಗೆ ಹೋದ ರೀ. ಅಲ್ಲಿ ಗಾಡಿ ಅಡ್ಡಾಡತ್ತವಲ್ರಿ, ಹಂಗಾಶ ಹೋಗ್ತಾನೆ ಅವನು. ಹೋದ ಅನ್ಸತ್ತೆ ರೀ, ಸೈಕಲ್ ತೊಗೊಂಡು ಹೋಗ್ಯಾನ. ಬಿಸಿಲು ಭಾಳ ಐತ್ರಿಪ್ಪ. ಆದ್ರೆ ಸಮೀಪ ಐತ್ರಿ ಟ್ಯೂಷನ್, ಏನು ದೂರ ಇಲ್ಲ ಒಂದು. ಆಮೇಲೆ ಅವ್ರ ಸ್ಕೂಲ್ ಟೀಚರ್ ರೀ ಅವರು, ಹೀಗಾಗಿ ಸೊ ಅಲ್ಲಿ ಹೊಂಟಾನ ನೋಡ್ರಿ. ನಾಯಿ ನೋಡ್ರಿ, ಇಷ್ಟು ದಿನ ಬರ್ತಿದ್ದಿಲ್ಲ ಪಾಪ. ಬಿಸಿಲಿಗೆ ಈಗ ತಂಪಿದ್ದಲ್ಲೇ ಎಲ್ಲ ಸ್ವಲ್ಪ ತಂಪೈತ್ರಿ, ನೆಳ್ಳಾಕೈತ್ಲ ಬಂದು ಮಲಗ್ತಾವ್ರಿ. ಇವ್ರದ್ರಿ ಅದು ಬಾಜು ಮನೆ ಅವ್ರದ್ದು ನಾಯಿ. ಸೊ ಈಗ ಸ್ವಲ್ಪ ನೆಳ್ಳಿಗೆ ಬರ್ತಾವ್ರಿ, ಮಕ್ಕೋತಾವ ಪಾಪ. ಗುಂಡ ಬರತ್ತಿಲ್ರಿ ಈಗ, ಮಂಜುಳ ಅವ್ರ ನಾಯಿ ಬರಾಕತ್ತಿಲ್ರಿ ಈಗ. ಅಲ್ಲೇ ಮನೆ ಕಡೆನೇ ಕಟ್ತಾರೆ ಈಗ 2 ನಾಯಿನವ್ರು. ಇಲ್ಲಾಂದ್ರೆ ಅವಂತೂ ಬಾಗಲ್ದಾಗ ಇರ್ತಿದ್ದ. ನೋಡ್ತಾ ಇದ್ರಲ್ಲ ಬಿಸಿಲ ಸ್ನೇಹಿತರೆ ವ್ಯಾಪಾರ ಐತ್ರಿಪ್ಪ. ಇನ್ನೂ ಶಿವರಾತ್ರಿ, ಈಗಿನ್ನ ಶಿವರಾತ್ರಿ ಬಂತ, ಆಗಲೇ ಮತ್ತು ಸ್ಟಾರ್ಟಾಗಿ ಎಷ್ಟು ದಿವಸ ಆದ ಬಿಸಿಲು. ಶಿವರಾತ್ರಿಗೆ ಶಿವ ಅನ್ನೋಂಗಿರ್ತೈತೆ ಅಂತಾರೆ ಬಿಸಿಲು. ನಿಜವಾಗ್ಲೂ ಹಂಗೆ ಐತ್ರಿ, ಶಿವ ಅನ್ನೋಂಗನ ಐತಿ, ಅನ್ನವತ್ತೈತಿ. ಇಂಥ ಬಿಸಿಲಾಗ ಹೊರಗಡೆ ಅಂದ್ರೆ ಫೀಲ್ಡ್ ವರ್ಕ್ ಮಾಡೋರು, ಈ ಥರ ಗೌಂಡಿ ಕೆಲಸ, ತರಕಾರಿ ವ್ಯಾಪಾರ ಮಾಡೋರು, ಒಟ್ಟು ಅಡ್ಡಾಡಿ ಕೆಲಸ ಮಾಡೋರ್ದು ಪಾಪ ಕಂಡೀಷನ್ ಹೆಂಗೆ ಇರಬಾರ್ದು ಹೇಳ್ರಿ. ಇಷ್ಟು ಬಿಸಿಲಿದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ ರೀ, ಹೊಟ್ಟೆ ಪಾಡು. ಇಂಥದ್ರಾಗ ದುಡಿಬೇಕು. ನಾನು ಒಂದು ಸೀಸನ್ ಬಿಸಿಲು ಬ್ಯಾಸ್ಗ್ಯಾಗನ ಗ್ಯಾಸ್ ಏಜೆನ್ಸಿ ಕೆಲಸಕ್ಕೆ ಹೋಗಿದ್ದೆ ರೀ. ಇಂಥ ಬಿಸಿಲಾಗನ ಹೋಗ್ತಿದ್ದೆ. ಸಿಕ್ಕಾಪಟ್ಟೆ ತ್ರಾಸ ಆಕೈತೆ ಸ್ನೇಹಿತರೆ. ಸರಿ ಸ್ನೇಹಿತರೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು, ನಂತರ ಸಿಗ್ತೀನಿ ರೀ. ಮಸಾಲೆ ಖಾರ ರೀ ಇದು, ಹಾಫ್ ಕೆ ಜಿ. ಸೊ ಇಬ್ಬರು ಕಸ್ಟಮರ್ ಆರ್ಡ್ರ್ ಮಾಡಿದರೆ, ಸೊ ಹಾಫ್ ಕೆ ಜಿ ನಾನು ಪ್ಯಾಕ್ ಮಾಡಿ ಇಟ್ಟೀನಿ. ಮತ್ತು ಇದನ್ನು ಕೂಡ ಇನ್ನೂ ಪ್ಯಾಕ್ ಆಗ್ತೈತೆ ರೀ, ಇದೆ ಕೊರಿಯರ್ ಕಳ್ಸೋಕೆ ಇನ್ನೂ ಪ್ಯಾಕ್ ಆಗ್ತೈತಿ. ಇಲ್ಲೇನೈತಿ 2 kg ಸಾಂಬಾರು ಪೌಡರ್ ಇತ್ತು ಅವ್ರದ್ದು, ಹಾಗೆಯೇ ಹಾಫ್ kg ಬಾದಾಮ್ ಪುರಿ ಇತ್ತು. ಸೊ ಅದನ್ನು ಕೂಡ ಪ್ರಿಪೇರ್ ಮಾಡಿದೆ ನಾನು. ಸೊ ನಿನ್ನೆ ಸಾಯಂಕಾಲ ಮಾಡಿದೆ ಬಾದಾಮ್ ಪುರಿ, ತೋರಿಸಿದೆ ನಿಮ್ಮ ಜೊತೆ ಶೇರ್ ಮಾಡಿದೆ. ನಾನು ಉಪವಾಸದ ದಿನ ಮಾಡಿದೆ ನೋಡಿರಿ. ಸೊ ಇದನ್ನು ಕೂಡ ಈಗ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲೇ ಬಾಕ್ಸ್ ಎತ್ತಿಟ್ಕೊಂಡೀನಿ. ಸೊ ನೋಡಿರಿ, ಈ ಬಾಕ್ಸ್ನಾಗ ಅದನ್ನು ಪ್ಯಾಕ್ ಮಾಡ್ತೀನಿ. ಇವನ್ನ ಸಪ್ರೇಟಾಗಿ ಕವರ್ ಹಾಕಿ ಪ್ಯಾಕ್ ಮಾಡ್ತೀನಿ ಸ್ನೇಹಿತರೆ. ಸೊ ನೋಡಿರಿ, ಮತ್ತು ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಮಸಾಲೆ ಖಾರ ಅಂತೂ ಇನ್ನೊಂದು ಸ್ವಲ್ಪ ಉಳ್ದೈತಿ, ಮೊನ್ನೆ ಮಾಡಿದ ಬ್ಯಾಚ್ ಪ್ರಿಪೇರ್ ಮಾಡ್ತೀನಿ ನಾನು, ನೆಕ್ಸ್ಟ್ ಬ್ಯಾಚ್. ಸೊ ಫ್ರೆಶ್ ಆಗೇ ಇರ್ತೈತಿ. ಆಮೇಲೆ ಸಾಂಬಾರು ಪೌಡರ್ ರೆಸಿಪಿ ನೋಡಿದ ತಕ್ಷಣ ಸಾಂಬಾರು ಪೌಡರ್ನು ಕೇಳಿರಿ. ಮತ್ತು ಅದನ್ನು ಕೂಡ ಈಗ ನಾನು ಫ್ರೆಶ್ ಬ್ಯಾಚ್ ಮಾಡೋಕಿದ್ದೀನಿ. ಯಾರಿಗೆಲ್ಲ ಆರ್ಡ್ರ್ ಕೊಡೋದೈತಿ ಖಂಡಿತವಾಗ್ಲೂ ಆರ್ಡ್ರ್ ಪ್ಲೇಸ್ ಮಾಡಿಬಿಡ್ರಿ. ನಿಮಗೂ ಕೂಡ ಫ್ರೆಶ್ ಬ್ಯಾಚ್ನಾಗಿದ್ದ ನಾನು ಫ್ರೆಶ್ ಆಗಿದ್ದನ್ನು ಕಳಿಸ್ಕೊಟ್ಬಿಡ್ತೀನಿ ಅಂತ ಸ್ನೇಹಿತರೆ.
ಮತ್ತು ಬೇರೆ ಏನಾದರೂ ಸ್ನ್ಯಾಕ್ಸ್ ಲಡ್ಡೂಸ್ ಕರ್ಚಿಕಾಯಿ ಹೋಳಿಗೆ ಏನಾದರೂ ಬೇಕಾದರೆ ಶೇಂಗಾ ಹೋಳಿಗೆ ಏನಾದರೂ ಬೇಕಾದರೂ ಕೂಡ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ನಾನು ಫ್ರೆಶ್ಶಾಗೆ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಆಲೂಗಡ್ಡೆ ಚಿಪ್ಸ್ ಮಾಡಿದ್ದೆ ನಾನು. 5 kg ಆಲೂಗಡ್ಡೆ ತರಿಸಿ ಮಾಡಿದ್ದೆ. ಲಾಗ್ ಒಳಗೆ ಶೇರ್ ಕೂಡ ಮಾಡಿದ್ದೆ. ಸೊ ಈಗ ಕಂಪ್ಲೀಟಾಗಿ ಒಣಗಿದ ನಂತರ ಇಷ್ಟ ಆಗ್ಯಾವ ನೋಡ್ರಿ. 5 kg ಆಲೂಗಡ್ಡಿದ ಇಷ್ಟೊಂದು ಚಿಪ್ಸ್ ಆಗ್ಯಾವ. ಈಗ ನಾನು ಸ್ವಲ್ಪ ಫ್ರೈ ಮಾಡಿ ಕೂಡ ತೋರಿಸ್ಬೇಕಂತ ಹೇಳಿ ಮಾಡಿ ನಿಮ್ಗೆ. ಫ್ರೈ ಮಾಡಿದ್ರೆ ಹೆಂಗೆ ಬರ್ತಾವೆ ಚಿಪ್ಸ್ ಅಂಥೇಳಿ. ಸೊ ಒಂದು ಸ್ವಲ್ಪ ತೊಗೊಂಡು ಈಗ ಫ್ರೈ ಮಾಡೋಣ. ಸಂಜೆ ಟೈಮ್ನೂ ಐತಿ. ಈಗ ನೋಡ್ತಾ ಇದ್ದೀರಿ ಚಹಾ ಮಾಡಾಕತ್ತೀನಿ. ಚಹಾ ಜೊತೆ ಸ್ವಲ್ಪ ಫ್ರೈ ಮಾಡೋಣ ಅಂಥೇಳಿ ನೋಡಿ ಇಷ್ಟು ತೊಗೊಂಡೇನಿ. ಫ್ರೈ ಮಾಡಿ ತೋರಿಸ್ತೀನಿ. ಇದು 5 kg ಮತ್ತು ಇದರ ನಂತರ ನಾನು 10 kg ಆಲೂಗಡ್ಡೆ ತರಿಸಿ ಅದ್ರಾಗ ಮತ್ತು 5 kg ಮಾಡೀನಿ. ಇನ್ನೂ 5 kg ಮಾಡಬೇಕು. ಈ ರೀತಿಯಾಗಿ ಬರ್ತಾವೆ. ಫ್ರೈ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ. ವರ್ಷಾಂಗಟ್ಲೆ ಎಲ್ಲ ನೀವು ಎಷ್ಟು ವರ್ಷ ಆದರೂ ನೀವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಏನಂದರೆ ಏನೂ ಆಗಂಗಿಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಾವು ಒಣಗಿಸಿರ್ತೀನಿ ನಾನು. ಏನೂ ಆಗಂಗಿಲ್ಲ ಸ್ನೇಹಿತರೆ. ನೋಡೋಣ ಬರ್ರಿ ಈಗ ಫ್ರೈ ಮಾಡೋಣ ಫಸ್ಟ್. ಈಗ ಚಹಾ ಆಗಕತ್ತೈತಿ. ಈ ಕಡೆ ಹಾಲು ಕೂಡ ಇಟ್ಟೀನಿ. ಹಾಲು ಬೆಳಗ್ಗೆನ ಎತ್ತಿಟ್ಟಿದ್ದೆ ಫ್ರಿಜರ್ನಾಗಿಂತ. ನೋಡಿದ್ರಿ ನೀವು ಸಂಜೆ ಮುಂಚೆ ಬೇಕಂತ ಹೇಳಿ. ಮತ್ತು ಟೈಮ್ ಬಂದುಬಿಟ್ಟು 6 ಗಂಟೆ. ನಿಮ್ಗಾಗೆಲ್ಲ 4 ಗಂಟೆಗೆ ತೋರಿಸಿದ್ದೆ ನಮ್ಮ ಮಗ ಟ್ಯೂಷನಿಗೆ ಹೋದ ಅಂಥೇಳಿ. ಇವತ್ತು ಒಂದು ಸ್ವಲ್ಪ ಬೇಗ ಬಿಟ್ಟಾರ ಅವನಿಗೆ. ಆಲ್ರೆಡಿ ಬಂದಾನ ನೋಡ್ರಿ. ಇಲ್ಲಿ ಮೊಬೈಲ್ ಹಿಡ್ಕೊಂಡು ಮಕ್ಕೊಂಡಾನ. ಚಿಪ್ಸ್ ತಕ್ಕೊಂಡು ಬಂದ. ನಂಗೆ ಹೆಲ್ಪ್ ಮಾಡಿದ. ಚಿಪ್ಸ್ ತೆಗಿಯೋಕೆ ಹೆಲ್ಪ್ ಮಾಡಿದ. ನಾ ತೆಗಿತೀನಿ ಮಮ್ಮಿ ಅಂತ. ಅದಕ್ಕೆ ಒಂದೆರಡು ಫ್ರೈ ಮಾಡಿಕೊಡ್ತೀನಿ ಅವನಿಗೆ ಚಹಾ ಜೊತೆ. ಹಾಂ ಸರಿ. ಇವತ್ತು ಮಗಳು ಬಂದಿಲ್ಲ ರೀ ಈ ಕಡೆ. ಮನ್ಯಾಗದಾಳ ಇವತ್ತಾಕಿ. ಆಕಿದು 3 ಎಕ್ಸಾಮ್ ಮುಗ್ದು ಈಗ. ಸೊ ಮನ್ಯಾಗದಾಳ. ನಾಳೆ ಬರ್ತಾಳೆ ಏನೋ ಗೊತ್ತಿಲ್ಲ. ಇವತ್ತಂತೂ ಈ ಕಡೆ ಹಾದಿಲ್ಲ. ನಮ್ಮ ತನೂ ಬಂದಿಲ್ಲ ಇವತ್ತು ಈ ಕಡೆ. ನಿನ್ನೆ ಸಂಜೆ ಮುಂದೆ ಇಬ್ಬರು ಕೂಡ ಹೋದವರು ಅವರು. ಈ ಕಡೆ ಬಂದಾನ ಇಲ್ಲಿ ಇವತ್ತು ಮಗನ ಇದ್ದಾನ. ಸೊ ಈಗ ಚಿಪ್ಸು ಫ್ರೈ ಮಾಡೋಣ. ಹಾಲು ಕಾದುವು ಇಳಿಸಿ ನೋಡ್ರಿ. ಮತ್ತು ಈ ಕಡೆ ಚಹಾ ಕುದಿಯಾಕತ್ತೈತಿ. ಮತ್ತು ಇಲ್ಲೇ ನೋಡ್ತಾ ಇರ್ಬೋದು ಡಬ್ಬ ಒಳಗೆ ಖರ್ಜೂರದ್ದೇನು ಲಡ್ಡು ಮಾಡಿದ್ದೀರಿ ನಾನು. ಡ್ರೈ ಫ್ರೂಟ್ಸ್ ಲಡ್ಡು ಖರ್ಜೂರು ಬಳಸಿ. ಸೊ 4 ಅಂದ್ರೆ 4 ಲಡ್ಡು ಉಳಿದಿದ್ವು. ತೂಕ ಹಾಕಿದ ನಂತರ 1 ಲಡ್ಡುನ ಕಾಕಾರಿಗೆ ಕೊಟ್ಟಿದ್ದೆ ನಾನು ಟೇಸ್ಟಿಗೆ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ಅಂತ ಹೇಳಿದ್ರು ಅವರು ಕೂಡ. ಸೊ ನನಗೆ ಮತ್ತು ಆರ್ಡ್ರು ಕೂಡ ಬಂದೈತ್ರಿ. ಇನ್ನೊಂದು ವಿಡಿಯೋ ನೋಡಿದ ತಕ್ಷಣ ಎನ್ಕ್ವೈರಿ ಕೂಡ ಆಗ್ಯಾವ. ಸೊ ಮತ್ತು ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ತಿಳಿಸ್ರಿ. ಸೊ ನಿಮಗೂ ಕೂಡ ಕಳಿಸ್ಕೊಡ್ತೀನಂತ. ಸೊ ಇಲ್ಲೇ ಎಣ್ಣೆ ಕೂಡ ಕಾಸಕ್ಕೆ ಇಟ್ಟೀನಿ. ಸೊ ಎಣ್ಣೆ ಕಾದೈತಿ. ಚಿಪ್ಸ್ ಹಾಕೊಂಡು ನೋಡ್ರಿ. ಎಣ್ಣೆನ ಓವರ್ ಹೀಟ್ ಮಾಡಿಸ್ಬಾರ್ದು ರೀ. ನೋಡ್ರಿ ಸ್ನೇಹಿತರೆ ಫ್ರೈ ಮಾಡಿದೆ. ಮಸ್ತ್ ಅಂದ್ರೆ ಮಸ್ತ್ ಬಂದವು ಚಿಪ್ಸ್ ಖಡಕ್ಕಾಗಿ. ನೋಡ್ರಿ ಸಖತ್ತಾಗಿ ಬಂದವು. ಭಾರಿ ಬಂದವು. ಬಾಯ್. ಚಲೋ ಮಾಡಿ ಪೇಪರ್. ಮಗ ಹೋದ ನೋಡ್ರಿ. ಕಾವೇರಿನ ಬಂದಿಲ್ಲ. ಚಿಪ್ಸು ಚಹಾ ಆಯ್ತು ಹೋದ ಅವನ್ನ. ಮಗಳು ಒಬ್ಬಾಕಿದಾಳ ಮನ್ಯಾಗ. ಮಾಮಾರು ಡ್ಯೂಟಿಗೆ ಹೋಗ್ಯಾರ, ತಂಗಿನೂ ಡ್ಯೂಟಿಗೆ ಹೋಗ್ಯಾಳ. ಅದಕ್ಕೆ ಸ್ನೇಹಿತರೆ ನರಗುಂದಕ್ಕೆ ಹೋಗಿದ್ವಿ ಬಾಗಲ್ಬುತ್ತಿ ತೊಗೊಂಡು. ನನ್ನ ದೊಡ್ಡ ಸೋದರ ಅತ್ತೆಯವರ ಮಗ ಮನೆ ಕಟ್ಸಕತ್ತಿದ್ರಲ್ಲ, ಅಂದರೆ ನಮ್ಮ ಮಾಮ ನನ್ನ ಕಸಿನ್ ಅಕ್ಕನ ಮನೆ ಇದು. ಬಾಗಲ್ಬತ್ತಿ ತೊಗೊಂಡು ಹೋಗಿದ್ವಿ. ಅದನ್ನು ನಿಮ್ಗೆ ಮನೆಯೂ ಶೇರ್ ಮಾಡಿದ್ದೆ ನಾನು. ಚೆನ್ನಾಗೈತಿ. ಡಬಲ್ ಬೆಡ್ರೂಮಿನ ಮನೆ. ಕಿಚನಲ್ಲೇನ ದೇವ್ರ ಮನೆ ಬರ್ತೈತಿ. ಹಾಗೇನ 1 ಬೆಡ್ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಬರ್ತೈತಿ. ಇನ್ನೊಂದು ಬೆಡ್ರೂಮಿಗೆ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅತ್ತಿಯವ್ರ ಸಲುವಾಗೇನ ಅದನ್ನು ಅಟ್ಯಾಚ್ ಮಾಡಿದ್ರು 1 ಬೆಡ್ರೂಮಿಗೆ, ಅವರಿಗೆ ಈಸಿ ಆಗಲಿ ಹೆಲ್ಪ್ ಆಗಲಿ ಅಂತ. ಬಟ್ ಏನು ಮಾಡೋದ್ರಿ, ಎಲ್ಲ ರೆಡಿ ಆಗೋಕ್ಕಿಂತ ಮುಂಚೆ ನಮ್ಮ ಅತ್ತಿಯವ್ರನ್ನ ಹೋಗ್ಬಿಟ್ರೆ. ಅದೊಂದು ಬೇಜಾರು ಮಾತ್ರ ನಮಗೆ. ಇನ್ನೂ ಕೂಡ ಅದನ್ನು ಅರ್ಗಿಸ್ಕೊಳಕ್ಕೆ ಆಗಿಲ್ಲ ಅಂತಾರಲ್ಲ, ಆ ಥರ ಆಗಕತ್ತೈತಿ. ಇನ್ನೊಂದು 2-3 ತಿಂಗಳ ದಿವಸ ನಮ್ಮ ಜೊತೆ ಇರಬೇಕಾಗಿತ್ತು. ಈ ಮನೆ ಒಂದು ಗೃಹ ಪ್ರವೇಶ ಆಗಿ ಅವ್ರು ಈ ಮನೆಯೊಳಗೆ ಬರಬೇಕಾಗಿತ್ತು, ಇರಬೇಕಾಗಿತ್ತು.
ಅದೊಂದು ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ ನೆನೆಸ್ಕೊಂಡ್ರೆ. ಮತ್ತು ಅದನ್ನು ವಿಡಿಯೋ ಮಾಡಿ ಕೂಡ ನಿಮ್ಗೆ ಬಿಟ್ಟಿದ್ದೆ ನಾನು ಅವತ್ತು ಬಾಗಲ್ಬೂತಿ ತೊಗೊಂಡು ಹೋದ ದಿವಸ. ಆಮೇಲೆ ಮಾಮ ಕೂಡ ಬಿಟ್ಟಾರ ನೋಡ್ರಿ. ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಿಂದ ರೂಮ್ಸ್ ಮಾಡ್ಕೊಂಡಿದ್ದಾರೆ ರೀ. ಬೆಡ್ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು ಎಲ್ಲನೂ. ಏನು ಜಾಗ ಐತಿ 30-40 ಇರ್ಬೋದು ರೀ. ನನಗೆ ಎಕ್ಸಾಕ್ಟಾಗಿ ಮೆಜರ್ಮೆಂಟ್ ಗೊತ್ತಿಲ್ಲ, ಬಟ್ ಸೈಟ್ ಅಂದಮೇಲೆ ಅಷ್ಟೇ ಇರ್ತಾವೆ ಅಂದ್ಕೊಳ್ತೀನಿ. ಅದನ್ನು ಸ್ವಲ್ಪ ಎಲ್ಲ ಕಡೆಯೂ ಸ್ವಲ್ಪ ಎಷ್ಟು ಬಿಡಬೇಕಲ್ಲ ಬಿಟ್ಟು ಉಳ್ದಿದ್ದ ಜಾಗನೆಲ್ಲ ಯುಟಿಲೈಸ್ ಮಾಡಿಕೊಂಡು ದೊಡ್ಡ ಪ್ರಮಾಣದೊಳಗನ ದೊಡ್ಡ ಸೈಜಿಂದ ರೂಮ್ಸ್ ಆಗ್ಯಾವಂತ ಹೇಳ್ಬೋದು. ಮತ್ತು ಮುಂದ್ಗಡೆ ಸ್ವಲ್ಪ ಜಾಸ್ತಿ ಬಿಟ್ಟಾರಂತ ಹೇಳ್ಬೋದು, ಇನ್ನು 3 ಕಡೆ ಕಂಪೇರ್ ಮಾಡಿದ್ರೆ. ಮತ್ತು ಈ ಕಡೆ ಸ್ಟೇರ್ಕೇಸ್ ಬೇಕಲ್ರಿ, ಯಾಕಂದ್ರೆ ನಮ್ಗೆ ಟೆರೆಸ್ ಬೇಕೇ ಬೇಕು. ಹೀಗಾಗಿ ಸ್ಟೇರ್ಕೇಸ್ ನೋಡ್ರಿ ಈ ಥರ ಸ್ಟೆಪ್ಸ್ ಕೂಡ ತೋರಿಸಿದ್ದೆ ಆಲ್ರೆಡಿ, ಆದರೂ ಕೂಡ ತೋರ್ಸಾತೀನಿ. ಇವತ್ತು ಯಾಕೆ ತೋರ್ಸಾಕತ್ತೀನಪ್ಪ ಅಂದ್ರೆ, ಅವತ್ತು ನಾವೇನು ಬಾಗಲ್ಬೂದಿ ತೊಗೊಂಡು ಹೋಗಿದ್ವಿ ಅವತ್ತನ ಸ್ಲ್ಯಾಪ್ ಇತ್ತು, ಬಟ್ ಅನಿವಾರ್ಯ ಕಾರಣದಿಂದ ಆಗಿರಲಿಲ್ಲ ಅವತ್ತು ಸ್ಲ್ಯಾಪು. ನಾವು ಹಂಗೆ ಸುಮ್ಮನೆ ನೇಮಕ್ಕೆ ಮಾಡಿ ಬಂದಿದ್ವಿ. ಅದರ ನೆಕ್ಸ್ಟ್ ಡೇ ಸ್ಲ್ಯಾಪ್ ಆಗಿತ್ತು. ಸೊ ಅದರದ್ದು ನಿಮಗೆ ಕಂಪ್ಲೀಟ್ ಸ್ಲ್ಯಾಪ್ ಆದ್ಮ್ಯಾಗ ಯಾವ ರೀತಿ ಕಾಣಿಸಾಕತ್ತೈತಿ ಅದನ್ನು ಶೇರ್ ಮಾಡಬೇಕಾಗಿತ್ತು ನಾನು. ಅದಕ್ಕೆ ಮಾಮರಿಗೆ ಹೇಳಿದ್ದೆ ವಿಡಿಯೋ ಮಾಡಿಬಿಡ್ರಿ ಅಂತ. ಸೊ ಅವ್ರು ಬಿಟ್ಟಾರ ನೋಡ್ರಿ. ಇಷ್ಟೊಂದು ನೀಟಾಗಿ ವಿಡಿಯೋ ಮಾಡ್ಕೊಂಡು ಬಿಟ್ಟಾರೆ. ಆಮೇಲೆ ಸ್ಲ್ಯಾಬ್ ದಿವಸ ನನ್ನ ಕಝನ್ ಬ್ರದರ್ ಹೋಗಿದ್ದಾರೆ. ಅವನು ಕೂಡ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದ, ಫೋಟೋಸ್ ನೋಡ್ರಿ. ಅವನು ಕೂಡ ನನಗೆ ಶೇರ್ ಮಾಡಿದ್ದ. ಸ್ಲ್ಯಾಬ್ ದಿವಸ ಯಾವ ರೀತಿ ಎಲ್ಲ ಕೆಲಸ ಆಗ್ತೈತಿ, ತಯಾರಿ ಆಗ್ತೈತಿ, ಯಾವ ರೀತಿ ಸ್ಲ್ಯಾಬ್ ಹಾಕ್ತಾರೆ ಅದನ್ನು ನೀಟಾಗಿ ಒಂದಿಷ್ಟು ಫೋಟೋಸ್ ತೊಗೊಂಡಿದ್ದ ಅವನು. ಅದನ್ನು ನನಗೆ ಶೇರ್ ಮಾಡಿದ್ದ. ಸೊ ತುಂಬಾ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಅಂತ ಹೇಳ್ಬೋದು. ಈ ರೀತಿ ಬೇಕು ವಿಡಿಯೋ ಮಾಡಿರಿ, ಹಿಂಗೆ ಬಿಡ್ರಿ ಅಂದ್ರೆ ಖಂಡಿತವಾಗ್ಲೂ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಸೊ ನೀವು ನನ್ನ ಫ್ಯಾಮ್ಲಿ ನೀವು ಕೂಡ ಸಾಕಷ್ಟು ಸಪೋರ್ಟ್ ಮಾಡ್ತೀರಿ ಡೈಲಿ ವಿಡಿಯೋನ ನೋಡಿ. ಇದೇ ರೀತಿಯಾದ ಸಪೋರ್ಟ್ ಏನೈತಲ್ಲ ಮುಂದುವರಿಲಿ. ಎಲ್ಲರ ಜೊತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿರಿ. ಇನ್ನೂ ಒಂದು ಹೆಚ್ಚಿನ ವ್ಯೂಸ್ ಆಗಲಿ, ಒಂದು ಹೆಚ್ಚಿನ ಮಟ್ಟಕ್ಕೆ ನನ್ನ ಚಾನಲ್ಲು ಕೂಡ ಹೋಗಲಿ, ನನಗೆ ಅದರಿಂದ ಉಪಯೋಗ ಆಗಲಿ, ಹೆಲ್ಪ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮಗಾಗಿರ್ಬೋದು, ನನ್ನ ಫ್ಯಾಮ್ಲಿಗೆ ಆಗಿರ್ಬೋದು, ನನಗೆಲ್ಲ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲರಿಗೂ ಒಟ್ಟಾರೆಯಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಸೊ ಈ ರೀತಿಯಾಗಿ ನಂತರದಲ್ಲಿ ಸ್ಲ್ಯಾಬ್ ಮುಗಿದಾದ ನಂತರ ಈ ಥರ ಬಾರ್ಡ್ರ್ ಎಲ್ಲ ಹಾಕ್ತಾರ್ರಿ. ಅಂದ್ರೆ ಚೆನ್ನಾಗಿ ನೀರು ನಿಂತು ಚೆನ್ನಾಗಿ ಕ್ಯೂರಿಂಗ್ ಆಗಲಿ ಅಂತ ಹೇಳಿಬಿಟ್ಟು, ನೀರು ಎಷ್ಟು ಚೆನ್ನಾಗಿ ಕ್ಯೂರ್ ಆಗ್ತೈತಲ್ರಿ ಅಷ್ಟು ಮನೆ ಗಟ್ಟಿಮುಟ್ಟಾಗ್ತೈತಿ, ಮನೆಯ ಚಾವಣಿ ಗಟ್ಟಿಮುಟ್ಟಾಗ್ತೈತೆ ಅಂತಲೇ ಹೇಳ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮಾಡ್ಯಾರ ನೋಡ್ರಿ. ಸ್ಲ್ಯಾಬ್ ಹಾಕಿದ ನಂತರ ಅವೆಲ್ಲ ವಂಡಿ ಕಟ್ಟೋದು ಅಂತ ಹೇಳ್ತಾರೆ ರೀ, ಆ ಥರ ಕಟ್ಟಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಕತ್ತಿತ್ತು. ಮತ್ತು ದೊಡ್ಡ ಪ್ರಮಾಣ ಕಾಣ್ತೈತೆ ರೀ ಟೆರೆಸ್. ಮನೆಗಿಂತನೂ ಟೆರೆಸ್ ಮೇಲೆ ಹೋದರೆ ಇನ್ನೂ ಕೂಡ ಇಂಬಂತೀವಿ ನಾವು, ಅಂದ್ರೆ ಇನ್ನೂ ವಿಶಾಲವಾಗಿ ಕಾಣಿಸ್ತೈತೆ ಅಂತಲೇ ಹೇಳ್ಬೋದು. ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿತ್ತು. ನಿಮಗೆ ಹೆಂಗೆ ಅನ್ನಿಸ್ತು? ಆದರೆ ವಿಡಿಯೋ ಮಾಮ ಏನು ಮಾಡ್ಯಾರ ಅಂದ್ರೆ ವೈಡ್ ಮಾಡಬೇಕಾಗಿತ್ತು, ಹಿಂಗೆ ಮಾಡ್ಯಾರ. ಬಟ್ ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ತೀರಿ ಅಂದ್ಕೊಳ್ತೀನಿ ಸ್ನೇಹಿತರೆ. ತರುಣ್ ಇಲ್ಲಿ ನೋಡಿ, ತರುಣ್ ಇಲ್ಲಿ ನೋಡಿ, ಇಲ್ಲಿ ನೋಡಿ. ತರುಣೆ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ ನೋಡ್ರಿ, ಇದು ಕರ್ಚಿಕಾಯ್ದು ಹೂರ್ಣ ನೋಡ್ರಿ. ಕರ್ಚಿಕಾಯಿ ತುಳಿ ಅಂತ ನಾವು ಕರಿತೀವಿ, ತುಳಿ ಅಂತೀವಿ ನಾವು ಇದಕ್ಕೆ. ಕರ್ಚಿಕಾಯಿ ಹೂರ್ಣ ಸೊ ರೆಡಿ ಮಾಡಿದೆ. ಈಗ ಆರ್ಡ್ರ್ ಐತ್ರಿ ನನಗೆ ಕರ್ಚಿಕಾಯ್ದು. ಸೊ ಹೀಗಾಗಿ ಏನಪ್ಪ, ಪುಟಾಣಿ, ಬೆಲ್ಲ, ಒಣ ಕೊಬ್ಬರಿ, ಮತ್ತೇನು ಬಿಳಿ ಎಳ್ಳು, ಹಾಗೆ ಶುಂಠಿ ಪೌಡರು, ಒಣ ಶುಂಠಿ ಪೌಡರ್, ಏಲಕ್ಕಿ ಪೌಡರ್, ಸ್ವಲ್ಪ 1-2 ಚಿಟಿಕೆ ಉಪ್ಪು ಎಲ್ಲನೂ ಹಾಕಿ ಮಾಡಿದೆ. ಸಖತ್ತಂದ್ರೆ ಸಖತ್ತಾಗೈತೆ ನೋಡ್ರಿ ಸ್ನೇಹಿತರೆ. ಸೊ ಹೂರ್ಣ ರೆಡಿ ಮಾಡಿ ಇಟ್ಕೊಂಡ್ರೆ
ಪಟ್ ಅಂಥೇಳಿ ಮಾಡ್ಕೊಳಕ್ಕೆ ಬರ್ತೈತಿ. ಅದಕ್ಕೆ ಮೊದಲಿಗೆ ಹೂರ್ಣನ ರೆಡಿ ಮಾಡಿದೆ ನೋಡಿರಿ, ಕರ್ಚಿಕಾಯಿ ಹೂರ್ಣ. ಸ್ನೇಹಿತರೆ, ಕರ್ಚಿಕಾಯ್ದೇನು ಹೂರ್ಣ ಆಯ್ತಲ್ರಿ, ಅದು ಹೂರ್ಣ ಮಾಡಿ ಆದ ತಕ್ಷಣ ಅಂದ್ರೆ ಟಿಫನ್ ಮಾಡಿಕೊಂಡೆ. ಇವತ್ತು ಟಿಫನಿಗೆ ಸಿಂಪಲಾಗಿ ಉಪ್ಪಿಟ್ಟು ಮಾಡಿದ್ದೆ. ನಿನ್ನೆ ಪಡ್ಡು ಮಾಡಿದ್ದೆ, ಮೊನ್ನೆ ಅಕ್ಕಿ ನೆನೆ ಹಾಕಿದ್ದೆ ಗೊತ್ತಿರ್ಬೋದು. ನಿನ್ನೆ ಪಡ್ಡು ಮಾಡಿದ್ದೆ, ಅದನ್ನೇನು ವಿಡಿಯೋ ಶೂಟ್ ಮಾಡಿರಲಿಲ್ಲ. ಮತ್ತು ಇವತ್ತು ಅಮಾವಾಸ್ಯೆ, ಇವತ್ತು ದೋಸೆ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಇವತ್ತು ಅಮಾವಾಸ್ಯೆ. ನನಗೊಬ್ರು ಕಮೆಂಟ್ ಮಾಡಿದ್ರು ಅಮಾವಾಸ್ಯೆ ದಿವಸ ದೋಸೆ ಪಡ್ಡು ಮಾಡಬಾರ್ದು ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ಸಿಂಪಲಾಗಿ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ತಿಂದು ಡ್ಯೂಟಿಗೆ ಹೋದ್ಲ ಕಾವೇರಿ. ನಾನು ಕೂಡ ಅದಷ್ಟು ಮುಗಿಸಿ ಟಿಫನ್ ಮಾಡಿಕೊಂಡು ಇದ್ದಷ್ಟು ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟೆ. ನೋಡ್ತಾ ಇರ್ಬೋದು, ಕ್ಲೀನ್ ಮಾಡಿಕೊಂಡೆ. ಮತ್ತು ಮಧ್ಯಾಹ್ನಕ್ಕೆ ಅನ್ನ ಮತ್ತು ಟೊಮೆಟೊ ಸಾರು ಐತಿ, ಚೌಳಿಕಾಯಿ ಪಲ್ಯ ಐತಿ. ಒಂದೆರಡು ಬಿಸಿ ಚಪಾತಿ ಮಾಡ್ಕೋಬೇಕು ಬೇಕಂದ್ರೆ, ಇಲ್ಲಂದ್ರೆ ಇಲ್ಲ. ಇಷ್ಟಂತೂ ಆಗ್ಯದೀಗ. ನೋಡ್ತಾ ಇರ್ಬೋದು, ಈ ಕಡೆನೂ ಎಲ್ಲ ಸ್ವಲ್ಪ ಬೆಡ್ ಗಿಡ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಮಷಿನಿಗೆ ಬಟ್ಟೆ ಹಾಕಿದ್ದೆ, ಬಟ್ಟೆನೂ ಬಟ್ಟೆ ತೆಗೆದು ಒಣಗಿ ಹಾಕಿದೆ. ನೋಡ್ತಾ ಇರ್ಬೋದು, ಇಷ್ಟು ಬಟ್ಟೆ ಮಷಿನಿಗೆ ಹಾಕಿದ್ದೆ, ಅವನ್ನೆಲ್ಲನೂ ಒಣಗಿ ಹಾಕಿದೆ. ಹಾಗೇ ಸೆಕೆಂಡ್ ಬ್ಯಾಚ್ ಏನು ಚಿಪ್ಸ್ ಮಾಡಿದ್ನಲ್ರಿ, ಅವ್ನು ಇನ್ನೊಂಚೂರು ಬಿಸಿಲಿಗೆ ಇಟ್ಟೀನಿ ಇವತ್ತು. ಮತ್ತು ಈ ಕಡೆ ಒಂದೆರಡು ಹೊಸ ಡ್ರೆಸ್ ಇತ್ತು ನಂದು, ಅವನ್ನ ನಾನು ಹೊರಗಡೆ ತೊಳೆದು ಹಾಕಿದೆ. ಮಷಿನ್ಗೆ ಏನು ಹಾಕಲಿಲ್ಲ, ಹೊರಗಡೆನ ತೊಳೆದು. ಈ ಕಡೆ ನೆರಳು ಐತ್ರಿ ಈ ಕಡೆ, ಹೀಗಾಗಿ ಈ ಕಡೆ ಒಣಗಿ ಹಾಕಿದೆ ಅವನೀಗ. ಯಾಕಂದರೆ ನಾಳೆ ಸ್ವಲ್ಪ ಊರಿಗೆ ಹೋಗೋದೈತ್ರಿ. ಎಲ್ಲಿ ಹೋಗೋದೈತಿ ಏನು, ನೀವೆಲ್ಲರೂ ಕೇಳ್ತಾ ಇದ್ದಂಥ ಕ್ವಶನಿಗೆ ನಾಳೆ ಆನ್ಸರು, ಹಾಗೆ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದಂಥ ಬ್ಲಾಗ್ ನಾಳೆದು ಅನ್ಬೋದು. ಸೊ ನಾಳೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಎಲ್ಲಿ ಹೋಗ್ತಾ ಇದ್ದೀನಿ, ಏನು ವಿಶೇಷ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಡ್ರೆಸ್ಸನ್ನು ವಾಶ್ ಮಾಡಿ ಹಾಕೀನಿ. ಇದನ್ನ ಹಾಕ್ಕೋಬೇಕಂತ ಹಾಕೀನಿ, ಗೊತ್ತಿಲ್ಲ ನಾಳೆ ಯಾವ್ದು ಹಾಕ್ಕೋತೀನಿ ಅಂಥೇಳಿ. ಬಟ್ ವಾಶ್ ಅಂತೂ ಮಾಡಿ ಹಾಕ್ಕೊಂಡೆ, ಸರಳ ಆಗ್ತೈತೆ ಅಂಥೇಳಿ. ಸೊ ಇಷ್ಟಂತೂ ಕೆಲಸ ಆಗೈತಿ ಸ್ನೇಹಿತರೆ ಈಗ.